ಬನ್ನಿ ಬನ್ನಿ ಬಿರಿ ಬಿರಿ ಬನ್ನಿ. ಇದ್ಯಾಕೆ ಚಂದ್ರಪ್ಪ ಅಲ್ಲೇ ನಿಂತ್ಕೊಬಿಟ್ಟೆ? ಏನ್ ಬೈವೆ? ಹ್ಞೂ ಗೌಡ್ರೆ, ಗೌಡ್ರಟ್ಟಿಗೆ ಬರೋದು ಸುಲಭನೇ. ಅದು ಸಂಬಂಧ ಬೆಳೆಸ್ಬೇಕು ಅಂದ್ರೆ ಭಯ ಪಡ್ದೇ ಇರಕ್ಕಾತದ? ಚಂದ್ರಪ್ಪ ನಿಂಗ್ ನಾನು ಆಗ್ಲೇ ಹೇಳಿಲ್ವೇ ಗೌಡ್ರಟ್ಟಿ ಅನ್ನೋದನ್ನ ನಿನ್ ಮನಸ್ಸಿಂದ ಕಿತ್ತಾಕ್ಬಿಟ್ಟು ಒಳಗ್ ಬಾ ಅಂತ. ಬಾ ಬಾ ಚಂದ್ರಪ್ಪ ನೀನು. ಯಾರ್ ನೀವು? ಯಾಕೆ ಬಂದಿರೋದು? ನಾನ್ ಚಂದ್ರಪ್ಪ, ಇವಳು ನನ್ನ ಹೆಂಡ್ರು ಶಿವವ್ವ, ಇವಳು ನನ್ನ ಮಗಳು ಗೌರಿ. ನಾವು ಗೌಡ್ರಟ್ಟಿ ಅಂದ್ಮೇಲೆ 100 ಜನ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಬರೋ ರೋಗನೆಲ್ಲ ಯಾಕೆ ಏನು ಅಂತ ಕೇಳ್ಕೊಂಡು ಕೂತ್ಕೊಂಡು ನೆಮ್ಮದಿಯ ಕಾಲ್ ಮಾಡ್ಕೊಂಡಿರಿ. ಇವರು ನಂಗೆ ಬೇಕಾದವರು. ಚಂದ್ರಪ್ಪ ಮುದುಕಿ ವಯಸ್ಸಾಗದೆ ವಟ ವಟ ಅಂತಲೇ ಇರ್ತದೆ, ನೀನ್ ತಲೆ ಕೆಡ್ಸ್ಕೊಬೇಡ. ಬಾ ಅಲ್ಲೋಗಿ ಮಾತಾಡವ. ಬರ್ರಿ ಬರ್ರಿ. ಯಾರು ಇವರು? ಯಾಕೆ ಹೆಣ್ಮಗಳನ್ನ ಕರ್ಕೊಂಬಂದಿರೋದು? ನೋಡಿ, ಇಲ್ಲಿ ಏನ್ ನಡೀತಾದೆ, ಯಾಕೆ ನಡೀತಾದೆ ಅಂತೆಲ್ಲ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗಿಲ್ಲ. ದೊಡ್ಡ ಮನೆ ಸಂಬಂಧ ಅನ್ನೋದು ನಾನು ನಿಮಗೆ ಕೊಡ್ತಾ ಇರೋ ಭಿಕ್ಷೆ. ಕೊಟ್ಟಿದ್ದನ್ನ ಕಣ್ಣು ಗೊತ್ಕೊಂಡು ಕಾಪಾಡ್ಕೊಳ್ಳೋದಷ್ಟೇ ನಿಮ್ಮ ಕ್ಯಾಮೆ. ನೋಡು ಗೌರಿ, ನೀನು ರಂಗೇಗೌಡಂಗೆ 2ನೇ ಹೆಂಡ್ರಾಗಿ ಈ ಎಟ್ಟಿಗೆ ಬರ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೊಂಬೇಡ. ಯಾಕಂದ್ರೆ ನಾನು ಈ ಎಟ್ಟಿಗೆ 2ನೇ ಹೆಂಡ್ರಾಗೆ ಬಂದವಳು. ಹಂಗಂತ ನನ್ನಂಗೆ ನೀನು ಇಲ್ಲಿ ಮಹಾರಾಣಿಯಾಗಿರ್ಬೋದು ಅಂತ ದುರಾಸೆ ಪಡಬೇಡ. ನಿನಗಿಂತಲೂ ಮೊದಲು ರಂಗೇಗೌಡನ ಹೆಂಡ್ರಾಗಿ ಬಂದವಳು ನನ್ನೇ ಮೀರಿ ಬೆಳೆಯೋ ಆಸೆ ಇಟ್ಕೊಂಡವಳೇನೋ ಅನ್ನೋ ಸಣ್ಣ ಅನುಮಾನ ಬಂತು. ಅದಕ್ಕೆ ಅವಳು 3 ಗಂಟಿನ ನಂಟನ್ನು ಕತ್ತರಿಸಿ ಅವಳು ತವ್ರುಗಟ್ಟಿವ್ನಿ. ನೀನು ಅದೇ ದಾರಿ ತುಳಿದ್ರೆ ಆಮೇಲೆ ನಾನು ನಿನ್ ತುಳಿಬೇಕಾಯ್ತದೆ.